ತಿಂಡಿ ರೆಡಿನೇನೆ? ಆತೆ ರೆಡಿ ಇದೆ. ಸರಿ ಮನೋಜ ಕುತ್ಕೊಳ್ಳಪ್ಪ, ಬಡ್ಸು ಅವನಿಗೆ. ನಾನು ಬಡ್ಸಲಾತೆ, ಬೇಕಾದ್ರೆ ಬಡ್ಸ್ಕೊಳ್ಳಿ. ಗೊತ್ತು ಕಣಮ್ಮ, ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಮತ್ತೆ ಮತ್ತೆ ಹೇಳಿ ತೋರಿಸ್ಬೇಕಾಗಿಲ್ಲ. ನನಗೆ ಅರ್ಥ ಆಯ್ತು. ನೀನು ಕುತ್ಕೊಳ್ಳೋ, ನಾ ಬಡಿಸ್ತೀನಿ. ಮಾವ ಬರ್ರಾ, ಬನ್ನಿ ತಿಂಡಿ ಬಡಿಸಿ. ಎಲ್ಲಮ್ಮ ಸೂರ್ಯ? ಅವರು ಬೆಳಗ್ಗೆನೇ ಯಾವುದೋ ಡ್ಯೂಟಿ ಬಂತು ಅಂತ ಹೋದ್ರು ಮಾವ. ಗೊತ್ತು ಇಲ್ದೇನೆ ತುಂಬ ರಾತ್ರಿ ಎಲ್ಲ ಕಷ್ಟಪಡ್ತಾನ ಪಾಪ. ಆದ್ರೂ ದುಡಿಮೆ ಮಾತ್ರ 200 250. ಅದ್ರ ಮೇಲ್ ಬಂದಿದ್ದು ಕಾರ್ಗೂ ಕುಡಿಸ್ಬೇಕಲ್ಲ. ಅಮ್ಮ, ಅವನ ಕಾರು ಇಬ್ರು ಸರಿಯಾದ ಕುಡುಕರೆ. ನೀನು ನಿನ್ನ ಕಾರು ಶುದ್ಧ ಸೋಂಬೇರಿಗಳು. ನೀನು ಮನೆ ಬಿಟ್ಟು ಕದೋದು ಕಷ್ಟ, ಅದು ಕಾಂಪೌಂಡ್ ಬಿಟ್ಟು ಅಲ್ಲಾಡೋದು ಕಷ್ಟ. ಒಟ್ನಲ್ಲಿ ಇವನಿಗೇನಾದ್ರೂ ಅನ್ಬೇಕಲ್ಲ ನೀವು. ಒಟ್ಟಿನಲ್ಲಿ ಅವನಿಗೇನಾದ್ರೂ ಅನ್ಬೇಕಲ್ಲ ನೀವು. ನೋಡಿ, ಇವನು ದಿನಾ ಕೆಲ್ಸಕ್ಕೆ ಹೋಗ್ತಾನೆ, ಕೂತ್ ಕಡೆನೆ ಲಕ್ಷ ಸಂಪಾದನೆ ಮಾಡ್ತಾನೆ ನನ್ನ ಮಗ. ಆದ್ರೆ ನಿಮ್ ಮಗ ದಿನ ಇಡೀ ದುಡಿದ್ರು 600 ರೂಪಾಯೋ 700 ರೂಪಾಯಿ ಅಷ್ಟೇ ಕಿಮ್ಮತ್ತು. ಅಷ್ಟೇನ 500 200. ಇವತ್ತು ಬರೆದಿಟ್ಕೊಳ್ಳಿ ಶಾಂತಿ, ನಮ್ಮ ಮನೆ ದೇವರು ರಂಗನಾಥನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ತಿನ್ನೋದನ್ನ ಕೈಯಲ್ಲಿ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಅವನು 1 ಲಕ್ಷ ಸಂಪಾದನೆ ಮಾಡಿ ತೋರಿಸ್ತಾನೆ. ಮನೋಜ 1 ಲಕ್ಷ ರೂಪಾಯಿ ಅಂತಾನೆ. ಹಂಗೇನಾದ್ರೂ ಸಂಪಾದನೆ ಮಾಡ್ಬೇಕು ಅಂದ್ರೆ ಅವನು ಕುಡಿಯೋದು ಬಿಟ್ಬಿಟ್ಟು ಕದಿಯೋ ಕೆಲಸ ಶುರು ಮಾಡ್ಬೇಕು ಅಷ್ಟೇ. ನಾನು ಬದುಕಿರೋವರೆಗೂ ಅದಾಗಲ್ಲ, ನಾನು ಹೋದ್ಮೇಲೂ ಅದಾಗಲ್ಲ. ನೋಡ್ತಾ ಇರೋ ಶಾಂತಿ, ಈ ಮನೆಗೆ ಆಧಾರ ಸ್ತಂಭ ಅನಿಸ್ಕೊತಾನೆ ಮತ್ತು ಬಹಳ ದೊಡ್ಡ ಸ್ಥಾನಕ್ಕೆ ಅವನು ಬಂದೇ ಬರ್ತಾನೆ. ನೋಡ್ತಾ ಇರೋ 100ಕ್ಕೆ 100 ಮಾವ, ಖಂಡಿತವಾಗ್ಲೂ ಆ ದಿನ ಬೇಗ ಬಂದೇ ಬರುತ್ತೆ. ಬರುತ್ತೆ ಬೊಮ್ಮರಾಣಿ. ಅದು ಸಿಲ್ಕ್ ಬೋರ್ಡ್ ಸಿಗ್ನಲ್ ಸ್ಟಕ್ ಆಗ್ಬಿಡಿದೆ ಪಾಪ. ಸಿಗ್ನಲ್ ಬಿಟ್ಮೇಲೆ ಬಂದ್ಬಿಡುತ್ತೆ ಸೀದಾ. ಚಿತಾ ಹುಷಾರ್ ಕಣ. ಓ, ಈ ಅಮ್ಮನ ಜೊತೆ ಜಗಳ ಆಡ್ಕೊಂಡ್ ಬಂದಿದ್ದಾನೋ ಈ ಪುಣ್ಯಾತ್ಮ. ಇವನಿಂದ ನೆಮ್ಮದಿಯಾಗಿ ತಿನ್ನಕ್ಕೂ ಆಗಲ್ಲಪ್ಪ ಈ ಮನೆಯಲ್ಲಿ. ಸೊಂಟ ಹುಷಾರ್ ಕಣ, ಹುಷಾರು. ಬಾ ಈ ಕಡೆ. ಇನ್ನು ಇಟ್ಕೊ 1 ನಿಮಿಷ. ಸ್ವಲ್ಪ ಜಾಗ ಐತಲ್ಲ ಈಗ. ಹೋಗು, ಮಿಕ್ಕಿದೆಲ್ಲ ತಗೊಂಬ. ಸೂರ್ಯ, ಏನೇ ಆಯ್ತು? ಇದಪ್ಪ ಮಂಚ ಸೊಂಟಗಳು ಸರಿ ಕಣಪ್ಪ. ಆದ್ರೆ ಇವಾಗ ಏನಕ್ಕೆ ಕೈ ಇದು? ಇದೇನಕ್ಕೆ ಹಾಸ್ಕೊಡಕ್ಕೆ ಒದ್ಕೊಡಕ್ಕೆ ಎದ್ದು ಬಿದ್ದು ಒದಾಡ ಹೋಕೆ. ಲೇ ಹುಷಾರು ಕಂಡ್ರೋ, ದೇಹ ಹುಷಾರು. ನಿಧಾನ. ಇಷ್ಟೇ ಆಗೋಯ್ತು. ಈಗಲ್ಲ, ಆ ಕಾಲದಿಂದ ಚಡ್ಡಿ ಹಾಕೊಳಕ್ಕೆ ಬರ್ತಿರ್ಲಿಲ್ಲ, ಆದ್ರೆ ಉತ್ತರ ಮಾತ್ರ ತಳ್ಕೊಂಬಳಕ. ಲೇ ಚಿತಾ, ದೇಹನ ಹುಷಾರಾಗಿ ತಗೊಂಬರ್ರಪ್ಪ. ತಿರ್ಗಿಸ್ಬಿಡ್ರಪ್ಪ ಆ ಕಡೆ. ನೀನು ಆ ಕಡೆ ಹೋಗು, ನೀನು ಈ ಕಡೆ ಬರ್ರಿ. ಆಸೆ ಆಸೆ ಆಸೆ